ಪ್ರಥಮ್ ಮೈಸೂರು ಪ್ರಸ್ತುತಿಪಡಿಸುತ್ತಿರುವ ಸಾಪ್ತಾಹಿಕ ಪ್ರಸಾರಕ್ಕೆ ಸ್ವಾಗತ. ಮಕ್ಕಳೇ, ಕತೆ ಕೇಳೋಣ ಬನ್ನಿ ಸಂಚಿಕೆಯ ಇಂದಿನ ಕತೆ ದೋಣಿ ವಿಹಾರ. ಮಕ್ಕಳೇ, ಈ ಚಿತ್ರದಲ್ಲಿ ಒಬ್ಬ ಹುಡುಗ ತನ್ನ ಅಜ್ಜ ಅಜ್ಜಿಯ ಜೊತೆ ದೋಣಿ ವಿಹಾರ ಮಾಡುತ್ತಿರುವುದನ್ನು ನೋಡುತ್ತಿದ್ದೀರಿ. ಈಗ ಕತೆ ಏನು ಎಂದು ನೋಡೋಣ. ಆ ಹುಡುಗನ ಹೆಸರು ರಾಜು ಎಂದು. ರಾಜುವಿಗೆ ನದಿ ಎಂದರೆ ತುಂಬಾ ಇಷ್ಟ. ಅವನು ಅಜ್ಜ ಅಜ್ಜಿಯ ಊರಿಗೆ ಬಂದಾಗ ತಪ್ಪದೆ ಅವರೊಂದಿಗೆ ನದಿ ತೀರಕ್ಕೆ ಹೋಗ್ತಾ ಇರ್ತಾನೆ. ಅಜ್ಜಿಯ ಊರಿನಲ್ಲಿ ಇರುವ ನದಿಯ ನೀರು ಯಾವಾಗಲೂ ತಿಳಿಯಾಗಿ ತಂಪಾಗಿ ಹರಿಯುತ್ತಿರುತ್ತೆ. ಅದರ ಎಡಬಲದ ದಂಡೆಯಲ್ಲಿ ಶುಭ್ರವಾದ ತಿಳಿ ಹಳದಿ ಬಣ್ಣದ ಮರಳು ಇತ್ತು. ಇನ್ನು ಕೆಲವು ಭಾಗಗಳಲ್ಲಿ ದೊಡ್ಡ ದೊಡ್ಡದಾದ ಬಂಡೆಗಳು, ಮೆಟ್ಟಿಲುಗಳು ಇತ್ತು. ನದಿ ದಂಡೆಯಲ್ಲಿ ನೂರಾರು ಬಗೆಯ ಗಿಡಗಳಿದ್ದು ಯಾವಾಗಲೂ ಸಿಗುವ ನೀರಿನಿಂದಾಗಿ ಅವು ಹಸಿರು ತುಂಬಿಕೊಂಡು ಎಲೆಗಳಿಂದ ಕೂಡಿ ಸುಂದರವಾಗಿ ಕಾಣಿಸ್ತಾ ಇತ್ತು. ಕೆಲವು ಮರಗಳಲ್ಲಿ ಬಗೆ ಬಗೆಯ ಹೂವುಗಳು ಅರಳಿದಾಗ ಅವನ್ನು ನೋಡುವುದು ಎಲ್ಲರಿಗೂ ಇಷ್ಟ. ಈ ಸಾಯಂಕಾಲ ನಾವು ನದಿ ದಂಡೆಗೆ ಹೋಗೋಣ ಎಂದು ಅಜ್ಜಿ ಹೇಳಿದಾಗ ರಾಜುವಿಗೆ ಬಹಳ ಸಂತೋಷವಾಯಿತು. ಹೌದು, ಅಲ್ಲಿ ರಾಜುವನ್ನು ದೋಣಿಯಲ್ಲಿ ಕೂರಿಸಿಕೊಂಡು ನದಿಯಲ್ಲಿ ಸುತ್ತು ಹಾಕಿ ಬರಬಹುದು ಎಂದು ಅಜ್ಜ ರಾಜುವಿಗೆ ಹೇಳಿದರು. ನಿನಗೆ ದೋಣಿಯಲ್ಲಿ ಕೂರುವುದು ಇಷ್ಟ ಅಲ್ಲವೇ ಎಂದು ಕೇಳಿದರು. ಹೌದು ಅಜ್ಜ ಎಂದನು ರಾಜು. ಆ ದಿನ ಸಾಯಂಕಾಲ ಅವರೆಲ್ಲರೂ ನದಿಯ ತೀರಕ್ಕೆ ಹೋದರು. ಅಜ್ಜಿ ತಮ್ಮೊಂದಿಗೆ ಬಗೆ ಬಗೆಯಾದ ತಿಂಡಿ ತಿನಿಸುಗಳನ್ನು ತಂದಿದ್ದರು. ನದಿಯ ಪಕ್ಕದಲ್ಲಿದ್ದ ಮಾವಿನ ತೋಪಿನಲ್ಲಿ ಎಲ್ಲರೂ ಕುಳಿತು ಸಾಯಂಕಾಲದ ತಿಂಡಿಯನ್ನು ತಿಂದರು. ಅಲ್ಲಿ ಅನೇಕ ಮಕ್ಕಳು ಬಂದು ಆಟ ಆಡುತ್ತಿದ್ದರು. ನದಿಯಲ್ಲಿ ಹಲವಾರು ಜನರು ಈಜುತ್ತಿದ್ದರು. ಅಲ್ಲಿ ಕೆಲವರು ಚಿಕ್ಕ ಮಕ್ಕಳಿಗೆ ಈಜುವುದನ್ನು ಕಲಿಸಿಕೊಡುತ್ತಿದ್ದರು. ಆ ಮಕ್ಕಳ ಬೆನ್ನಿಗೆ ಉದ್ದವಾದ ಬಿಳಿಯ ಕಾಯಿಯೊಂದನ್ನು ಕಟ್ಟಿದ್ದರು. ರಾಜು ಅದನ್ನು ನೋಡಿ, ಅಜ್ಜ, ಅದು ಏನು ಎಂದನು. ಅದು ಸೋರೆಯ ಬುರುಡೆ. ಸೋರೆಕಾಯಿಯನ್ನು ಪೂರ್ತಿ ಒಣಗಿಸಿ ಒಳಭಾಗವನ್ನು ಖಾಲಿ ಮಾಡಿ ಟೊಳ್ಳಾದ ಬುರುಡೆ ತಯಾರಿಸುತ್ತಾರೆ ಎಂದನು ಅಜ್ಜ. ಮಕ್ಕಳೇ, ಈ ಚಿತ್ರದಲ್ಲಿ ನೀವು ಮಕ್ಕಳೆಲ್ಲ ಈಜುತ್ತಿರುವುದನ್ನು ನೋಡಬಹುದು. ಅವರು ಸೋರೆಕಾಯಿ ಬುರುಡೆಯನ್ನು ಕಟ್ಟಿಕೊಂಡು ಈಜುತ್ತಿದ್ದಾರೆ. ಇಂತಹ ಕಾಯಿಯು ನೀರಿನಲ್ಲಿ ತೇಲುತ್ತದೆ. ಆಗ ಇದನ್ನು ಕಟ್ಟಿಕೊಂಡ ಮಕ್ಕಳು ಸುಲಭವಾಗಿ ಈಜುವುದನ್ನು ಕಲಿಯಬಹುದು. ನೀರಿನಲ್ಲಿ ಮುಳುಗುವ ಭಯವು ಇರುವುದಿಲ್ಲ ಎಂದು ಅಜ್ಜ ವಿವರಿಸಿ ಹೇಳಿದರು. ಹಾಗಾದರೆ ನಾನು ಇಲ್ಲಿ ಈಜುವುದನ್ನು ಕಲಿಯಬಹುದೇ? ನನಗೆ ಈಜು ಕಲಿಯಬೇಕೆಂದು ಆಸೆ ಎಂದನು ರಾಜು. ಹಾಗೆಯೇ ಆಗಲಿ, ನೀನು ಇಲ್ಲಿ ಸೋರೆ ಬುರುಡೆಯನ್ನು ಕಟ್ಟಿಕೊಂಡು ಈಜು ಕಲಿ. ನಾಳೆಯಿಂದಲೇ ನೀನು ಇಲ್ಲಿಗೆ ಬರಬಹುದು ಎಂದು ಅಜ್ಜ ಹೇಳಿದರು. ತಾನು ರಜೆ ಮುಗಿಸಿಕೊಂಡು ಮರಳಿ ಊರಿಗೆ ಹೋಗುವ ಸಮಯಕ್ಕೆ ಈಜುವುದನ್ನು ಕಲಿತಿರಬಹುದು ಎಂದು ರಾಜುವಿಗೆ ಬಹಳ ಸಂತೋಷವಾಯಿತು. ಅನಂತರ ಅವರೆಲ್ಲ ಅಲ್ಲಿ ನದಿಯ ಒಂದು ಭಾಗದಲ್ಲಿ ನಿಲ್ಲಿಸಿದ್ದ ದೋಣಿಯ ಹತ್ತಿರ ಹೋದರು. ಅಲ್ಲಿ ಕೆಲವರು ಅಂಬಿಗರು ಕುಳಿತಿದ್ದರು. ನದಿಯಲ್ಲಿ ದೋಣಿ ನಡೆಸುವವರನ್ನು ಅಂಬಿಗರು ಎಂದು ಕರೆಯುತ್ತಾರೆ ಎಂದು ಅಜ್ಜ ರಾಜುವಿಗೆ ಹೇಳಿದರು. ಆಮೇಲೆ ಅಂಬಿಗನೊಂದಿಗೆ ಮಾತನಾಡಿ ಎಲ್ಲರೂ ದೋಣಿಯನ್ನು ಏರಿದರು. ನೀರಿನಲ್ಲಿ ಹೊಯ್ದಾಡುತ್ತಿದ್ದ ಆ ದೋಣಿಯಲ್ಲಿ ಕಾಲಿಡಲು ರಾಜುವಿಗೆ ಮೊದಲು ಕೊಂಚ ಭಯವಾಯಿತು. ಆದರೆ ಅಜ್ಜ ಅವನ ತೋಳು ಹಿಡಿದು ಕರೆದುಕೊಂಡು ಒಳಗೆ ಕೂರಿಸಿದರು. ದೋಣಿ ನೀರಿನಲ್ಲಿ ಮುಂದೆ ಮುಂದೆ ತೇಲುತ್ತಾ ಸಾಗತೊಡಗಿದಾಗ ರಾಜುವಿಗೆ ಭಯವೆಲ್ಲ ಹೊರಟು ಹೋಗಿ ಆನಂದವಾಯಿತು.
ನೀರಿನ ಅಲೆಗಳು ದೋಣಿಯ ಎಡಬಲಕ್ಕೆ ಬಂದು ಮೆದುವಾಗಿ ಬಡಿದುಕೊಳ್ಳುತ್ತಿದ್ದವು. ಆಗ ಛಲ್ಪಲ್ ಎಂದು ಶಬ್ದ ಬರುತ್ತಿತ್ತು. ನದಿಯ ನೀರು ಪ್ರಶಾಂತವಾಗಿತ್ತು. ಅಲ್ಲಿ ವೇಗದ ಹರಿವು ಇರಲಿಲ್ಲ. ನೀರಿನೊಳಗಿಂದ ಚಿಕ್ಕ ಪುಟ್ಟ ಮೀನುಗಳು ಪುಳಕ್ ಪುಳಕ್ ಎಂದು ಚಿಮ್ಮಿ ಮೇಲಕ್ಕೆ ಜಿಗಿದು ಮತ್ತೆ ನೀರಿನೊಳಗೆ ಮಾಯವಾಗುತ್ತಿದ್ದವು. ಅಂಬಿಗರು ಹಾಡು ಹೇಳುತ್ತಾ ಎರಡೂ ಕೈಗಳಿಂದ ಹುಟ್ಟು ಹಾಕುತ್ತಾ ದೋಣಿ ನಡೆಸುತ್ತಿದ್ದರು. ರಾಜು ಪಕ್ಕದಲ್ಲಿ ಬಗ್ಗಿ ನದಿಯ ನೀರಿನಲ್ಲಿ ಕೈಯಾಡಿಸಿದಾಗ ನೀರು ತಣ್ಣಗೆ ಹಿತವಾಗಿತ್ತು. ಗಾಳಿಯೂ ಬೀಸುತ್ತಿತ್ತು. ನೀರಿನಲ್ಲಿ ಅಲ್ಲಲ್ಲಿ ಬೆಳೆದಿದ್ದ ಹುಲ್ಲಿನಂಥ ಸಸ್ಯಗಳು ಆಗೀಗ ಕಾಣಿಸುತ್ತಿದ್ದವು. ರಾಜುವಿಗೆ ಹೀಗೆ ನೀರಿನಲ್ಲಿ ತೇಲುತ್ತಾ ಸಾಗುವುದು ತುಂಬಾ ಹಿಡಿಸಿತು. ಹೇಗಿದೆ ರಾಜು ದೋಣಿಯಾನ ಎಂದು ಅಜ್ಜ ಅವನನ್ನು ಕೇಳಿದಾಗ ರಾಜು ಸಂತೋಷದಿಂದ ನಕ್ಕು, ತುಂಬಾ ಚೆನ್ನಾಗಿದೆ ಅಜ್ಜ, ನನಗೆ ಬಹಳ ಇಷ್ಟವಾಯಿತು ಎಂದನು. ನೀನು ಮರಳಿ ನಿಮ್ಮ ನಗರಕ್ಕೆ ಹೋದ ಮೇಲೆ ನಿನ್ನ ಗೆಳೆಯರಿಗೆಲ್ಲ ಈ ದೋಣಿಯಾನದ ಬಗ್ಗೆ ಹೇಳು ಎಂದು ಅಜ್ಜಿ ಹೇಳಿದಾಗ, ಅಜ್ಜಿ, ನನ್ನ ಎಲ್ಲ ಗೆಳೆಯರಿಗೂ ಹೇಳ್ತೀನಿ ಎಂದು ರಾಜು ಸಂಭ್ರಮಪಟ್ಟನು. ಮಕ್ಕಳೇ, ಈ ಚಿತ್ರಕ್ಕೆ ಬಣ್ಣ ತುಂಬಿರಿ. ಈ ಚಿತ್ರಕ್ಕೆ ಬಣ್ಣ ತುಂಬಿರಿ. ಮಕ್ಕಳೇ, ಸ್ಲೈಡ್ 2, 6, 8, 10, 12, 14, 20, 21, 22, 23 ಚಿತ್ರಗಳನ್ನು ಗಮನವಿಟ್ಟು ನೋಡಿ. ಆ ಸನ್ನಿವೇಶದ ಬಗ್ಗೆ ಮಾತನಾಡಿ, ಬರೆಯಲು ಪ್ರಯತ್ನಪಡಿ. ಹಾಗೂ ನಿಮ್ಮದೇ ಆದ ಸ್ವಂತ ಕಥೆಗಳನ್ನು 8-10 ಸಾಲುಗಳಲ್ಲಿ ರಚಿಸಿರಿ. ಹಾಗೂ ಕವನಗಳನ್ನು ಬರೆಯಲು ಪ್ರಯತ್ನಿಸಿ.